ವೆಲ್ಕಮ್ ಬ್ಯಾಕ್. ಮುಂದಿನ ಸುದ್ದಿ ನೋಡ್ಬಿಡೋಣ. ಸಂಪುಟ ವಿಸ್ತರಣೆ ಅನ್ನೋದು ಸುಮಾರು ದಿನದಿಂದ ಚರ್ಚೆಗಳಾಗ್ತಾನೆ ಇದೆ. ಇವತ್ತು ಫೈನಲೈಸ್ ಆಗ್ಬಿಡ್ತು, ನಾಳೆ ಆಗ್ಬಿಡ್ತು, ಇವತ್ತು ಪ್ರಮಾಣ ವಚನ, ಈ ಥರ ಸುದ್ದಿಗಳು ಹೇಳ್ತಾ ಇದ್ರು ಕೂಡ 99% ಸೋಮವಾರ ಫಿಕ್ಸ್ ಅಂತ ಅಂದಿದ್ರು ಕೂಡ ಇನ್ನೂ ಅಸ್ಪಷ್ಟನೇ ಗೊತ್ತಿಲ್ಲ. ಒಂದು ಕ್ಲಾರಿಟಿ ಅನ್ನೋದು ರಾಜ್ಯದ ನಾಯಕರಿಗೆ ಸಿಗ್ತಿಲ್ವೋ, ಕೊಡ್ತಿಲ್ವೋ, ಅದೇನು ಕತೆ ಆಗಿದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಸಚಿವ ಸಂಪುಟ ವಿಸ್ತರಣೆ ಸಮಾರಂಭಕ್ಕೆ ಏರ್ಪಾಟು ಮಾಡುವಂತೆ ಮುಖ್ಯಮಂತ್ರಿ ಸಚಿವಾಲಯದಿಂದ ಲೋಕಭವನಕ್ಕೆ ಯಾವುದೇ ಸಂದೇಶ ರವಾನೆ ಆಗಿಲ್ಲ. ಹೀಗಾಗಿ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಇವತ್ತು ನಡೆಯಲಿದೆಯೇ ಅನ್ನೋದು ಸ್ವಲ್ಪ ಮಟ್ಟಿಗೆ ಡೌಟು ಅಂತ ಹೇಳ್ತಾ ಇದ್ರು. ಬಿಕಾಸ್ ರಾತ್ರಿವರೆಗೂ ಒಂದು ಕ್ಲಾರಿಟಿ ಇಲ್ಲ. ಇನ್ನು ರಾತ್ರಿಯ ನಂತರದ ಬೆಳವಣಿಗೆ ಈಗಿನ ಬೆಳವಣಿಗೆ ಮೇಲೆ ಡಿಪೆಂಡ್ ಆಗುತ್ತೆ. ಸಂಪುಟ ಸೇರಬೇಕಾದವರ ಪಟ್ಟಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಇನ್ನೂ ಅಂತಿಮಗೊಳಿಸಿಲ್ಲ. ಹೀಗಾಗಿ ಸಂಪುಟ ವಿಸ್ತರಣೆ ಯಾವಾಗ ನಡೀಬಹುದು ಎಂಬ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಸೋಮವಾರ ಬೆಳಗ್ಗೆ 10ರ ವೇಳೆಗೆ ಹೈಕಮಾಂಡ್ನಿಂದ ಪಟ್ಟಿ ಬರುವ ಸಾಧ್ಯತೆ ಇದೆ. ಪಟ್ಟಿ ಬಂದರೆ ಸಂಜೆನೇ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ನಡೆಯಲಿದೆ. ಬಾರದೆ ಇದ್ದರೆ ಬುಧವಾರಕ್ಕೆ ಮುಂದೂಡಿಕೆ ಆಗಬಹುದು ಅಂತ ಕಾಂಗ್ರೆಸ್ ಮೂಲಗಳು ಹೇಳ್ತಾ ಇದೆ. ಇದು ಕಾಯ್ಕೊಂಡು ಕೂತಿದ್ರಲ್ಲ ಪಾಪ, ಅವ್ರುಗಳಿಗೆ ಬೇಜಾರಾಗೋದು. ಎಷ್ಟು ದಿನ ಅಂತ ಇವತ್ತು ನಾಳೆ ಅಂತ ಕಾಯೋಣ ಅಂತ. ಸೊ ಒಂದು ಕ್ಲಾರಿಟಿ ಇಲ್ಲ. ಇವತ್ತು 10 ಗಂಟೆ ಅಂತ ಹೇಳ್ತಾ ಇದ್ದಾರೆ, ನೋಡಬೇಕು 10 ಗಂಟೆ ನಂತರವಾದರೂ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತಾ, ಅಥವಾ 10 ಗಂಟೆ ನಂತರವೂ ಇಲ್ಲ ಮುಂದಕ್ಕೆ ಹೋಗುತ್ತೆ, ನಾಳೆ ಆಗುತ್ತೆ, ನಾಡಿದ್ದಾಗತ್ತೆ ಅಂತ ಆಗುತ್ತಾ ಅನ್ನೋದು ಗೊತ್ತಿಲ್ಲ. ನೋಡಿ, ಮುಖ್ಯಮಂತ್ರಿಗಳು ಮೌನ ವಹಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ. ಸಂಪುಟ ವಿಸ್ತರಣೆ ಸಮಾರಂಭ ಸೋಮವಾರ ನಡೆಯಲಿದೆ ಎಂಬ ಪ್ರಶ್ನೆಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಭಾನುವಾರ ನಡೆದ ಸರ್ವಪಕ್ಷ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಈ ಪ್ರಶ್ನೆ ಎದುರಾದಾಗ ಅವರು ಆನ್ಸರೇ ಮಾಡಲಿಲ್ಲ. ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೇನೆ ಸಚಿವ ಸಂಪುಟಕ್ಕೆ ಸೇರುವವರ ಪಟ್ಟಿ ಬಹುತೇಕ ಅಂತಿಮಗೊಂಡಿದ್ದು, ನೂತನ ಸಚಿವರು ಇವತ್ತು ಪ್ರಮಾಣ ವಚನ ಸ್ವೀಕರಿಸುವುದು 99% ನಿಶ್ಚಿತ. ಅದಕ್ಕಾಗಿ ರಾಜಭವನದಲ್ಲಿ ಸಿದ್ಧತೆ ಮಾಡ್ಕೊಳ್ಳೋಕೆ ಹೇಳಿದ್ದೀನಿ ಅಂತ ಶುಕ್ರವಾರ ಹೇಳಿದರು. ಬಟ್ ನಿನ್ನೆ ಕೇಳಿದಾಗ ಮಾತಾಡಲಿಲ್ಲ. ಅಂದರೆ ಮುಂದಕ್ಕೆ ಹೋಗಿದ್ಯೋ, ಅಥವಾ ಈಗ ಮಾಡೋದೇ ಇಲ್ವೋ, ಅಥವಾ ನಾಳೆ ಅಂತ ಹೇಳಿ ಬೇಜಾರಾಗೋಗಿದೆ ನನಗೂ ಅಂತ ಸುಮ್ಮನಾಗ್ಬಿಟ್ರೋ, ಏನು ಮಾತಾಡೋದು ಬೇಡ, ಹೈಕಮಾಂಡ್ ನಾಯಕರಿಗೆ ಮನಸ್ಸಿಗೆ ಯಾವಾಗ ಅನಿಸುತ್ತೆ ಅವಾಗ ಮಾಡ್ಕೊಳ್ಳಿ ಅಂತ ಬಿಟ್ಟರೋ ಗೊತ್ತಿಲ್ಲ. ರಿಯಾಕ್ಷನ್ಸ್ ಇಲ್ಲ. ಇನ್ನು ಸರ್ಕಾರದ ಕಡೆಯಿಂದ ನಮಗೆ ಯಾವುದೇ ಸಂದೇಶ ಬಂದಿಲ್ಲ. ಪ್ರಮಾಣ ವಚನ ಸ್ವೀಕರಿಸುವ ಶಾಸಕರ ಪಟ್ಟಿ ಬಂದ ನಂತರ ನಾವು ಎಷ್ಟು ಗಂಟೆಗೆ ಕಾರ್ಯಕ್ರಮ ನಡೆಯಲಿದೆ ಅಂತ ಹೇಳೋಕೆ ಸಾಧ್ಯ. ಪ್ರಮಾಣ ವಚನ ಸಮಾರಂಭಕ್ಕೆ ಅಗತ್ಯ ಸಿದ್ಧತೆಗಳು ಆಗಿದೆ. ರಾಜ್ಯಪಾಲರು ಬೆಂಗಳೂರಿನಲ್ಲೇ ಇದ್ದಾರೆ ಅಂತ ಲೋಕಭವನದ ಮೂಲಗಳು ಮಾಹಿತಿಯನ್ನು ತಿಳಿಸಿದೆ. ಇನ್ನು ಲೋಕಭವನದ ಗಾಜಿನ ಮನೆಯಲ್ಲಿ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದ್ದು, ಹೊರಭಾಗದಲ್ಲಿ ಜರ್ಮನ್ ಟೆಂಟ್ ಅಳವಡಿಸುವ ಜೊತೆಗೆ ಅಗತ್ಯವಾದ ಎಲ್ಲ ಸಿದ್ಧತೆಗಳನ್ನು ಲೋಕೋಪಯೋಗಿ ಇಲಾಖೆಯ ಮುಖಾಂತರ 3 ದಿನಗಳ ಹಿಂದೆಯೇ ಮಾಡಲಾಗಿದೆ. ಅಲ್ಲದೆ ಬಂದೋಬಸ್ತಿಗೆ 2,000 ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜಿಸಲಾಗಿದೆ. ಆದರೆ ಪ್ರಮಾಣ ವಚನ ಸ್ವೀಕರಿಸುವ ದಿನ, ಸಮಯದ ಬಗ್ಗೆ ಗೊತ್ತಿಲ್ಲ ಅಂತ ರಾಜ್ಯ ಶಿಷ್ಟಾಚಾರ ವಿಭಾಗದ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ತಿಳಿಸಿದ್ದಾರೆ. ನವದೆಹಲಿಯಲ್ಲಿರುವಂತೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಗುರುವಾರ ನಡೆದಂಥ ಸಭೆಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್, ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಎಐಸಿಸಿ ಕಾರ್ಯಕಾರಿ ಸಮಿತಿ ಸದಸ್ಯ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಭಾಗಿಯಾಗಿ ಸಚಿವರ ಪಟ್ಟಿಯ ಬಗ್ಗೆ ಸಮಾಲೋಚನೆಯನ್ನು ನಡೆಸಿದರು. ಭಾನುವಾರ ಅಥವಾ ಸೋಮವಾರ ಬೆಳಗ್ಗೆ ಸಚಿವರ ಪಟ್ಟಿ ರಾಜ್ಯದ ನಾಯಕರಿಗೆ ತಲುಪಬಹುದೆಂದು ಸಚಿವ ಸ್ಥಾನ ಆಕಾಂಕ್ಷಿಗಳು ಹೇಳಿಕೊಂಡಿದ್ರು. ಯಾರಿಗೆ ಮಣೆ ಅನ್ನೋದು ಇನ್ನೂ ಕೂಡ ಗೊಂದಲ ಆಗಿರೋದು. ಕೆಲವು ಹೆಸರುಗಳ ಪೈಕಿ ಯಾರನ್ನು ಪರಿಗಣಿಸಬೇಕು ಎಂಬ ಬಗ್ಗೆ ಒಂಚೂರು ಇನ್ನೂ ಕನ್ಫ್ಯೂಷನ್ಸ್ ಇದೆ ಅಂತ. ಇವ್ರಿಗೆ ಅದೇನು ಕನ್ಫ್ಯೂಷನ್ಸೋ ಗೊತ್ತಿಲ್ಲ. ಇನ್ನು ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್, ಸಿದ್ದರಾಮಯ್ಯ ಹಾಗೂ ಶಿವಕುಮಾರ್ ಅವರು ತಮ್ಮ ಆಪ್ತರನ್ನ ಸಂಪುಟಕ್ಕೆ ಸೇರಿಸೋಕೆ ಪ್ರಯತ್ನವನ್ನು ಮುಂದುವರೆಸಿದ್ದಾರೆ. ಹೀಗಾಗಿ ಪಟ್ಟಿಯಲ್ಲಿ ಬದಲಾವಣೆ ಆಗ್ತಾ ಇರೋದ್ರಿಂದಾಗಿ ಅಂತಿಮ ತೀರ್ಮಾನ ಹೊರಬೀಳುವುದು ವಿಳಂಬ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಒಂಚೂರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂತ. ಬಟ್ ಹಿಂಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ರೆ ಶಾಸಕರುಗಳೇ ಬೇಡ ಬಿಡಿ, ಈಗ ಯಾರಿದ್ದಾರೆ ಅವ್ರನ್ನ ಮುಂದುವರ್ಸ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳೋ ಪರಿಸ್ಥಿತಿಗೆ ಬಂದುಬಿಡ್ತಾರೆ ಅನ್ನೋ ಅಷ್ಟು ಪೇಷನ್ಸ್ ಲೆವೆಲ್ಲು, ತಾಳ್ಮೆ ಅನ್ನೋದು ಇದೆಯಲ್ಲ ಪಾಪ. ಹೆಂಗೆ ಕಾಯಿಸ್ತಾ ಇದ್ದಾರೆ ಅಂತಂದರೆ ಹೈಕಮಾಂಡ್ ನಾಯಕರು, ಸಾಕಪ್ಪ ಅನ್ನೋ ಲೆಕ್ಕಾಚಾರಕ್ಕೆ. ಇನ್ನು ಇದ್ರ ಮಧ್ಯದಲ್ಲಿ ರಾಮಲಿಂಗಾರೆಡ್ಡಿ ಖಾತೆ ಬದಲು ಆಗುತ್ತಾ ಅನ್ನೋದೊಂದು ಪ್ರಶ್ನೆ. ಬಿಕಾಸ್ ಅವ್ರಿಗೆ ಒಂದೊಂಚೂರು ಅಸಮಾಧಾನ ಇತ್ತಲ್ಲ, ನಂಗೆ ಆ ಖಾತೆ ಬೇಕಿತ್ತು, ಈ ಖಾತೆ ಬೇಕಿತ್ತು ಅಂತ ಸಮಾಧಾನ ಎಲ್ಲ ಮಾಡಿದ್ರಲ್ಲ, ಅದೊಂಚೂರು ಕನ್ಫ್ಯೂಷನ್ಸ್ ಇದೆ. ತಮಗೆ ಹಂಚಿಕೆ ಹಾಕಿದ್ದ ಜಲಸಂಪನ್ಮೂಲ ಖಾತೆಯ ಬಗ್ಗೆ ಅಸಮಾಧಾನ ಹೊರಹಾಕಿದ್ದ ಸಚಿವ ರಾಮಲಿಂಗಾರೆಡ್ಡಿ ಅವರ ಖಾತೆ ಬದಲಾಗುವ ಸಾಧ್ಯತೆ ಹೆಚ್ಚಾಗಿದೆ. ಈ ಕುರಿತು ರೆಡ್ಡಿಯವರು ಮಾಡಿದ ಮನವಿಗೆ ಹೈಕಮಾಂಡ್ ನಾಯಕರು ಸ್ಪಂದಿಸಿದ್ದಾರೆ ಅಂತಲೂ ಕೂಡ ಮೂಲಗಳು ಹೇಳ್ತಾ ಇದೆ. ಸೊ ಹಾಗಾಗಿ ರೆಡ್ಡಿ ಅವರ ಖಾತೆ ಬದಲಾವಣೆ ಆದರೂ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಕ್ಲಾರಿಟಿ ಇಲ್ಲ. ಹಂಗಿದ್ರೆ ಕೃಷ್ಣ ಬೈರೇಗೌಡರು ಕೂಡ ಅವರು ಒಂಚೂರು ಬೇಡಿಕೆ ಇಟ್ಟಿದ್ರು. ಅವರು ಚೂರು ಅಸಮಾಧಾನ ಇತ್ತು, ಅದನ್ನು ಬಗೆಹರಿಸ್ತಾರಾ. ಈ ಕಡೆ ಮುನಿಯಪ್ಪನವ್ರಿಗೂ ಕೂಡ ಅಸಮಾಧಾನ ಇತ್ತು. ಅವರು ನಂಗೆ ಈ ಖಾತೆ ಬೇಡ ಅಂತ ಹೇಳ್ತಾ ಇದ್ರು. ಅದನ್ನು ಬಗೆಹರಿಸ್ತಾರಾ ಗೊತ್ತಿಲ್ಲ. ಎಲ್ಲ ಇವತ್ತು 10 ಗಂಟೆ ಗೊತ್ತಾಗುತ್ತೆ ಬೆಳಗ್ಗೆ ಅಂತ ಹೇಳಿದ್ದಾರೆ. ಇನ್ನೇನು ಜಾಸ್ತಿ ಸಮಯ ಇಲ್ಲ, ನೋಡೋಣ ಗೊತ್ತಾಗುತ್ತಾ ಅಥವಾ ಮತ್ತೆ ಮುಂದಕ್ಕೆ ಹಾಕ್ತಾರೋ, ನಾಳೆ ನಾಡ್ದು ಅಂತಲೇ ಹೋಗುತ್ತೋ ಏನು ಗೆತ್ತ ಅನ್ನೋದನ್ನು ನೋಡೋಣ.